ನಾವು ಬಡತನ ಅನುಭವಿಸಿದಾಗ ಯಾಕಪ್ಪ ನಾವು ಬಿಡಬೇಕಿದೆ ಅನ್ನೋಂಥ ಮನೋವೃತ್ತಿ ಬೆಳೆದ ಒಂದು ಏನಪ್ಪ ಅಂದರೆ ಇಂಥ ಮಾನಸಿಕ ಸ್ಥಿತಿಗಳು ಹಿಂಸಾ ಮನೋವೃತ್ತಿಗಳು ಬಂದ ಒಬ್ಬ ಮನುಷ್ಯನನ್ನು ವೀಕ್ ಮಾಡ್ತಾ ಇರ್ತಾವೆ. ಆದರೆ ಒಂದು ನೆನಪಿಡಬೇಕಾಗಿದೆ, ನಾವು ಇವತ್ತು ನಾವು ದ್ವೇಷವನ್ನು ಬಿತ್ತಿದ್ರೆ ಆ ದ್ವೇಷ ನಿಲ್ಲೋದಿಲ್ಲ, ನಿರಂತರವಾಗಿ ಮುಂದುವರಿತಾ ಹೋಗ್ತಿರೋದು. ನಮ್ಗೆ ಅನೇಕ ಕುಟುಂಬಗಳು ನಾಶ ಆಗಿದ್ದು ನಾವು ನೋಡಿದ್ದೀವಿ. ನಿಮಗೆ ಈಗಾಗಲೇ ಗೊತ್ತದ ಅನೇಕ ವಿಷಯಗಳ ಬಗ್ಗೆ. ಚಂದ್ರಪ್ಪ ಅಂತ ಬರ್ತಾರೆ, ಉತ್ತರ ಕರ್ನಾಟಕದಲ್ಲೇ ನಮ್ಮ ಕಲಬುರಗಿ ಕಡೆ ಅದು, ಮುಂದೆ ಅದೇ ಕಾಲಕ್ಕೆ ಚಂದ್ರ ಅಂತ ಬರ್ತಾ ಇದ್ದಾರೆ. ಇವರೆಲ್ಲರೂ ತಮ್ಮ ಸುಖವನ್ನು ಯಾವುದೋ ರೂಪದ ಹಿಂಸೆಯ ಮೂಲಕ ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ಹೊರಟಾಗ ಇಂಥ ಅನೇಕ ಅವಘಡಗಳಾಗಿ ಅದು ಅವ್ರ ಮಕ್ಕಳಿಗೆ ಮುಂದುವರಿತ. ಇವತ್ತು ರಿಕ್ಕಿ ರಾಯ್ ಅವ್ರ ಮೇಲೆ ಅದು ಒಬ್ಬ ಎಜುಕೇಟೆಡ್ ಇದ್ದಂತಹ ಮುತ್ತಪ್ಪ ರೈ ಒಬ್ಬ ಏನು ವ್ಯಕ್ತಿ ಇದೆ, ಭೂಗತ ಲೋಕದ ರೌಡಿ ಅನ್ರಿ ಅಥವಾ ರೌಡಿ ಶೀಟರ್ ಅನ್ರಿ, ಮನೆಗೇನೋ ಕ್ಯಾನ್ಸರಿಂದ ಪಾಪ ಅವ್ರು ಇಲ್ಲಾಗಿದ್ದಾರೆ. ಬಟ್ ಅವ್ರ ಮಕ್ಕಳಿಗೆ ಅದು ಮುಂದುವರಿತಾ ಇರೋದು ಮಾತ್ರ ಇಲ್ಲೇ ಯಾವುದೇ ರೂಪದ ಹಣ ಗಳಿಸ್ಬೇಕು ಅನ್ನುವಂಥ ಒಂದು ಅಭಿಲಾಷೆಗೆ ಅಪೇಕ್ಷೆಗೆ ಹಿಂಸಾ ರೂಪದಲ್ಲಿ ಮಾಡಿದರೆ ಏನೇನು ಆಗ್ಬೋದು ಭವಿಷ್ಯದಲ್ಲಿ ಅನ್ನೋದಕ್ಕೆ ಇವತ್ತು ನಮಗೆ ರಿಕ್ಕಿ ರೈ ಅವರು ಒಂದು ಉದಾಹರಣೆ ಆಗಿದ್ದಾರೆ. ಅದಕ್ಕಾಗಿ ಇವತ್ತಿನ ಯುವಕರು ಈ ದಿಶೆಯಲ್ಲಿ ಇನ್ನಷ್ಟು ವಿಚಾರ ಮಾಡಿ ಮುತ್ತಪ್ಪ ರೈಯರ ಹಾದಿ ಅಥವಾ ಇನ್ನುಳಿದ ಜಯರಾಜ್ ಆಗಿರ್ಬೋದು, ಕೊತ್ವಾಲರಾಗಿರ್ಬೋದು, ಅಥವಾ ಇನ್ನುಳಿದ ಹೆಡ್ಲಿ ಸೋಮ ಅವರಾಗಿರ್ಬೋದು, ಇವರಲ್ಲಿ ಒಂದಿಷ್ಟು ಅಗ್ನಿ ಶ್ರೀಧರ್ ಅವರು ಅದನ್ನು ಸ್ವಲ್ಪ ನುಳುಗ್ ಬಿಟ್ಟು ದಂಡಿಗೆ ಬಂದಿದ್ದಕ್ಕಾಗಿ ಒಂದಿಷ್ಟೇನೋ ಒಳ್ಳೆಯ ಬದುಕು ಮಾಡಿದರು ಅಂತ ಹೇಳ್ಬೋದು ವಿನಃ ಅದರ ನೆಮ್ಮದಿ ಬದುಕು ಸಿಕ್ಕಿಲ್ಲ ಅನ್ನೋದು ನೆನಪಿಟ್ಕೊಂಡು ಇದನ್ನು ನಾವು ವಿಶ್ಲೇಷಣೆ ಮಾಡಬೇಕಾಗಿದೆ. ರಿಕ್ಕಿ ರಾಯ್ ಅವರ ಮೇಲೆ ಮೋಸ್ಟ್ಲಿ ಈ ಒಂದು 4 ಜನರ ಹೆಸರುಗಳಿದ್ದಾವೆ. ರಾಕೇಶ್ ಮಲ್ಲೆ ಅಂತೇಳಿ, ಅನುರಾಧ ಅಂತೇಳಿ, ಇನ್ನೊಂದು 2 ಹೆಸರುಗಳಿದ್ದಾವೆ. ಇವ್ರ ಮೇಲೆ ಇವರೇನು ಮಾಡಿಸಿರ್ಬೋದು ದಾಳಿ ಅಂತ ಇವತ್ತಿನ ಸಂಶಯಗಳು. ಮತ್ತು ಅದಕ್ಕೆ ನಮ್ಮ ರಿಕ್ಕಿ ರಾಯ್ ಅವರು ಹೌದು ಇದರಿಂದ ಇವರೇ ಇರಬಹುದು ಅಂತ ಆರೋಪ ಮಾಡಿದ್ದಾರೆ. ನೋಡೋಣ ಮುಂದಿನ ದಿನದಲ್ಲಿ ಏನೇನಾಗ್ತದೆ ಅಂತೇಳಿ. ಏನೂ ಆಗಲಿ, ರಿಕ್ಕಿ ರಾಯ್ ಮೇಲೆ ಒಂದು ಈ ದಾಳಿ ಮಾಡಿದ್ದು ಅದು ಬಂದೂಕಿನ ದಾಳಿ ಮಾಡಿದ್ದು ನಿಜವಾಗಿಯೂ ಇರಿಸೆಗೆ ಇರಿಸೆ, ಅಂದರೆ ದ್ವೇಷಕ್ಕೆ ದ್ವೇಷ ಪರಿಹಾರ ಅಲ್ಲ ಅನ್ನೋದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳಿ ಅನ್ನೋ ದೃಷ್ಟಿ ಇಟ್ಕೊಂಡು ಈ ಮಾತನ್ನು ಮಾತಾಡಿದ್ದೀನಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿಗೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಯಲ್ಲಿ ವಂದನೆಗಳು.